ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲರಿಗೆ ಕಳೆದ 2 ವರ್ಷಗಳಿಂದ ವಾರದಲ್ಲಿ 2 ದಿನ ಅನ್ನ ಸಂತರ್ಪಣೆ ನಡೆಸಿಕೊಂಡು ಬರುತ್ತಿರುವ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಯಲವಳ್ಳಿ ಎನ್ ರಮೇಶ್ ಅವರ ಅನ್ನ ಸಂತರ್ಪಣೆ ಕಾರ್ಯಕ್ರಮ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರ ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸಿದ ಯಲವಳ್ಳಿ ಎನ್ ರಮೇಶ್ ಅವರು ಸ್ವತಃ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು. ಹಸಿದವರಿಗೆ ಅನ್ನ ನೀಡುವ ಪುಣ್ಯದ ಕಾರ್ಯಕ್ಕೆ ದೇವರು ತಮ್ಮನ್ನು ಆಯ್ಕೆ ಮಾಡಿರುವುದಕ್ಕೆ ಭಾವುಕರಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಹಸಿದವರಿಗೆ ಅನ್ನ ನೀಡಬೇಕು ಎಂಬ ಪ್ರೇರಣೆ ನಮ್ಮ ತಂದೆಯಿಂದ ಬಂದಿದ್ದು, ಅವರ ಮಾರ್ಗದರ್ಶನದಲ್ಲೇ ಕಳೆದ 2 ವರ್ಷಗಳಿಂದ ರೈತರಿಗೆ, ಕೂಲಿ ಕಾರ್ಮಿಕರು ಹಾಗೂ ಹಮಾಲರಿಗೆ ವಾರದಲ್ಲಿ 2 ದಿನ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಮುಂದುವರಿಯಲಿದ್ದು, ಎಪಿಎಂಸಿ ಮಾರುಕಟ್ಟೆ ಜೊತೆಗೆ ಹೂವಿನ ಮಾರುಕಟ್ಟೆಯಲ್ಲೂ ಸಹ ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ. ಸಮಾಜದ ಸ್ಥಿತಿವಂತರು ಮುಂದೆ ಬಂದು ಒಂದೊಂದು ದಿನ ಅನ್ನ ಸಂತರ್ಪಣೆ ನಡೆಸಿದರೆ ವಾರದ ಎಲ್ಲ ದಿನಗಳಲ್ಲಿಯೂ ಹಸಿದವರಿಗೆ ಅನ್ನ ನೀಡಲು ಸಾಧ್ಯವಾಗುತ್ತದೆ ಎಂದು ಮನವಿ ಮಾಡಿದರು. ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್ ಮಾತನಾಡಿ, ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲರ ಕಷ್ಟವನ್ನು ಅರಿತು ಹಸಿದವರಿಗೆ ಅನ್ನ ನೀಡುತ್ತಿರುವ ರಮೇಶ್ ಅವರ ಸೇವೆ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ರಮೇಶ್ ಅವರ ಸೊಸೆ ಹೇಮಲತಾ ಜನಾರ್ದನ್ ಸೇರಿದಂತೆ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಎಪಿಎಂಸಿ ಮಾರ್ಕೆಟ್ ಅಲ್ಲಿ ನಾನು ನಮ್ಮ ಸುರೇಶ್ ಮಂಡಿಗೆ ಯಾವ್ದೋ ತರಕಾರಿ ವಿಷಯ ನೋಡಕ್ ಬಂದಾಗ ಇಲ್ಲಿ ಬಹಳಷ್ಟು ಜನ ರೈತರು ಗುಡ್ಬಂಡೆ, ಬಾಗೇಪಲ್ಲಿ ಬಾರ್ಡ್ರು ಅಲ್ಲಿಂದ ಟೊಮೆಟೊ ಅದು ಇದು ಕೆಲವು ತರಕಾರಿಗಳು ತಂದು ಅದನ್ನ ರೇಟ್ ಇಲ್ಲದೆ ಅವ್ರಿಗೆ ಕೂಲಿ ಕೂಡ, ಟ್ರಾನ್ಸ್ಪೋರ್ಟೇಶನ್ ಕೂಡ ಅವ್ರಿಗೆ ವರ್ಕೌಟ್ ಆಗದೆ ಅಲ್ಲಿರೋ ತೊಟ್ಟಿಗೆ ಸುರಿದು ಬಿಟ್ಟು ಗೋಣಿ ಚೀಲ ಕಾಲಿಗೆ ಊಟ ಇಲ್ಲದೆ ಹಸ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಅವ್ರು ನಿಲ್ಸ್ ಕೇಳಿದೆ, ಏಮನ್ನ ಸೇರಿಸಿ ಚಾರ್ಜ್ ಮಾತ್ರ ಇಟ್ಕೊಂಡು ಬಂದೆ, ನನಗೆ ಕೂಲಿನೂ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ತೊಟ್ಟಿಗೆ ಸುರಿದು ಬಿಟ್ಟೆ, ಕಸಕ್ಕೆ ಹೊಡೆದು ಬಿಟ್ಟೆ ಅಂದ್ರು. ಒಂದು ಎರಡನೇ ಮೂಟೆ ಹೊರೋರು, ಈ ಮೂಟೆ ಹೊರೋರು ಪಾಪ ಇಲ್ಲಿಂದ ಹಿಡಿದು ಆ ಮೂಲೆಯಲ್ಲಿ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ರೆ ಅವರು ಅವ್ರನ್ನೆಲ್ಲ ಇಂಟ್ರೂ ಮಾಡಿದೆ. ನಾನು 100 ರೂಪಾಯಿ ಕೊಟ್ರೆ ಒಂದಿಷ್ಟು ಚಿತ್ರಾನ್ನ, ಒಂದು ಬೋಂಡ ಕೊಡ್ತಾರೆ, ನಮ್ಗೆ ಯಾವ ಮೂಲೆಗೂ ಸಾಲಲ್ಲ ಅಂತೇಳಿ ಹಮಾಲಿಗಳು, ಮೂಟೆ ಹೊರೋರು ಇವರೆಲ್ಲರೂ ಕೂಡ ಅದನ್ನೇ ಹೇಳುದು. ಇಲ್ಲಿ ಮೂಟೆ ಹೊರೋದ್ರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಹಳ ಕಷ್ಟ ಇದೆ ಊಟಕ್ಕೆ. ಮೊದ್ಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಅದೋ ನಿಲ್ಸವ್ರೆ. ಪುಣ್ಯಾತ್ಮ, ನೀವು ವಾರಕ್ಕೆ 2 ದಿವಸ ಇಲ್ಲಿ ಕೊಡ್ತಾ ಇದ್ರಿ. ನಾವು ಬೆಳಗ್ಗೆ ನಿಮ್ಮ ಹತ್ರ ತಿಂಡಿ ತಿಂದೋದ್ರೆ ಮಧ್ಯಾಹ್ನದ ಊಟನೂ ಇದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನದ ಊಟನೂ ಸೇರಿ ನಮ್ಗೆ ಇನ್ನೊಂದು 200 ರೂಪಾಯಿ ಕೂಲಿ ವರ್ಕೌಟ್ ಆದಂಗ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯ್ತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟ್ ಅಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಹೂವಿನ ಮಾರ್ಕೆಟ್ ಅಲ್ಲಿ ಕೆಲವು ರೈತರು ಫೋನ್ ಮಾಡೋರು ನಂಗೆ, ಅಲ್ಲಿನ ಕೂಲಿ ಕಾರ್ಮಿಕರು, ರೈತರು, ಏನಣ್ಣ ಬರೀ ತರಕಾರಿ ಮಾರ್ಕೆಟ್ ಅಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟರ್ ಇಂದ ಬೆಳಗಿನ ಜಾವನ ಎದ್ದು ಹೂ ಬಿಡಿಸಿ ಮೂಟೆಯಲ್ಲಿ ಎತ್ಕೊಂಡು ಗಾಡಿಗಳಲ್ಲಿ 2 ವೀಲರ್ ಬರ್ತೀವಿ 6 ಗಂಟೆಗೆ. ನಮ್ಗೆ ಹೂವಿನ ಮಾರ್ಕೆಟ್ ಅಲ್ಲೂ ನೀವು ಅನ್ನದಾನ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ 1000 ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ. ಹಾಗಾಗಿ ನನಗಿದು ಮೊದ್ಲಿಂದನೂ ಒಂದು ಅನ್ನದಾನ, ಇದು ನಮ್ಮ ತಂದೆಯವರಿಂದ ಕಲಿತೆ. ನಮ್ಮ ತಂದೆಯವರು ಊಟ ಮಾಡ್ತಿದ್ದಾಗ ಮೊದ್ಲು ಭಿಕ್ಷುಕರು ಜಾಸ್ತಿ ಬರೋರು ಊಟದ ಟೈಮ್ಗೆ. ನಮ್ಮದು 2-3 ಸಾರಿ ನಮ್ಮ ತಾಯಿನ ಕರೆಯೋರು. ಇದು ಸತ್ಯ ಕತೆ. ಅಲ್ಲಿ ಊಟ ಯಾರೋ ಬಂದವ್ರೆ ಭಿಕ್ಷುಕರು, ಅವ್ರು ಊಟ ಕೊಡು ಅಂತ. ನನ್ನ ತಾಯಿ ಮಕ್ಕಳಿಗೆ ಬಡ್ಸ್ಕೊಂಡು ಲೇಟ್ ಆದ್ರೆ ಇವ್ರು ಏನ್ ತಿಂತಾ ಇರ್ತಾರೆ ನಮ್ ಜೊತೆ ತಟ್ಟೆಯಲ್ಲಿ, ಅದನ್ನ ಎತ್ಕೊಂಡೆ ಭಿಕ್ಷುಕರಿಗೆ ಹಾಕ್ಬಿಡು. ನಾವು ಹುಡುಗರಲ್ಲಿ ಹಳ್ಳಿಗಳಲ್ಲಿ ಊಟ ಟೈಮ್ ಸರಿಯಾಗಿ ಬಹಳಷ್ಟು ಜನ ಭಿಕ್ಷುಕರು ಬರೋರು. ಹಾಗಾಗಿ ಅನ್ನದಿಂದ ಅಷ್ಟು ಅವ್ರಿಗೆ ಗೊತ್ತು ಅದ್ರ ಬೆಲೆ. ಇವತ್ತು ಇಲ್ಲಿ ಬರೋರೆಲ್ರೂ ಭಿಕ್ಷುಕರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅನೇಕ ಕೆಲವು ಇಲ್ಲೇ ಪಕ್ಕದಲ್ಲಿ ಕಾಲೇಜ್ ಇರುವಂತ ವಿದ್ಯಾರ್ಥಿಗಳು ಕೂಡ ಅದೇ ಕೆಲಸ ಈ ವಾರದಲ್ಲಿ 2 ದಿವಸ ಇಲ್ಲಿಗೆ ಬರ್ತಾ ಇದ್ದಾರೆ. ಇದನ್ನ ರೈತರು, ವಿಶೇಷವಾಗಿ ದೂರದಿಂದ ಬರುವಂತ ರೈತರು ಅನೇಕ ಸಾರಿ ಟೊಮೆಟೊ ನೋಡಿ, ನೀವೇ ನೋಡ್ತೀವಿ ಅಲ್ಲಿ ಬಜಾರಲ್ಲಿ 100 ರೂಪಾಯಿಗೆ 8 kg. ಇನ್ನ ರೈತಿಗೆ ಏನ್ ಸಿಗುತ್ತೆ? ನಮ್ ಸುರೇಶ್ ಹೇಳ್ತಾರೆ, ಒಂದು ಮೂಟೆಗೆ ಒಂದು ಬಾಕ್ಸ್ಗೆ 15-20 ಕೊಟ್ರೆ ಅವ್ನು ಬಿಡಿಸಕ್ ಕೂಲಿನೇ ಸಾಕಾಗಲ್ಲ, ಇನ್ನು ಸಾಗಾಣಿಕೆ ವೆಚ್ಚ ಏನು. ಹಾಗಾಗಿ ಈ ಅನ್ನದಾನ ನಿರಂತರವಾಗಿ ನನಗೆ ಶಕ್ತಿ ಇರೋವರೆಗೂ ನಾನು ಮಾಡ್ತಾ ಇದ್ದೀನಿ.
ನನ್ ಮನ್ಸಿಗೆ ಬಂದಿದೆ, ಇದು ಯಾರು ಏನೋ ಓದ್ತಾ ಇಲ್ಲ. ಮಾಧ್ಯಮದ ಮುಖಾಂತರನೂ ಬರೋ ಅವಶ್ಯಕತೆ ಇರ್ಲಿಲ್ಲ. ಬೆಲೆ ಕುಸಿತ ಆದಾಗ ನಾವು ರೈತರ ಪರವಾಗಿ ನಾವು ವರ್ತಕರಾಗಿದ್ದೀವಿ. ಇಲ್ಲಿ ನಾವ್ ಎಷ್ಟೋ ಸಾರಿ ಅವ್ರ ಬಾಡಿಗೆಗೆಲ್ಲ ಎಲ್ಲ ಬಿಸಾಕ್ ಹೋಗುವಂತ ಟೈಮಲ್ಲಿ ಅವ್ರನ್ನ ನೋಡಿ ಅವ್ರ ಕಷ್ಟ ಅರ್ಥಕೊಂಡು ಅವತ್ ರಮೇಶ್ ಅವ್ರು ಅಂದ್ಕೊಂಡು ಅನ್ನದಾನ ಸ್ಟಾರ್ಟ್ ಮಾಡಿದ್ರು. 2 ವರ್ಷ ಸತತವಾಗಿ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅವ್ರ ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿಯಾಗಿ ಈ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲಾ ಪಕ್ಕದ ರಾಜ್ಯಗಳಿಂದ, ಆಂಧ್ರದಲ್ಲಿ, ಕೇರಳದವರು, ತಮಿಳುನಾಡವರು ಎಲ್ಲ ಬರ್ತಾರೆ. ನಮ್ಮ ಕೂಲಿ ಕಾರ್ಮಿಕರು ಬರ್ತಾರೆ. ಅವರಿಗೆ ಉತ್ತಮವಾದ ಗುಣಮಟ್ಟದ ತಿಂಡಿ ಸಿಗ್ತಾ ಇದೆ. ಯಾಕೆ ಅಂದ್ರೆ ಒಂದು ಹೋಟ್ಲಲ್ಲಿ ಎಲ್ಲೇ ಹೋಗ್ಲಿ ಗುಣಮಟ್ಟದ ತಿಂಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ನೋಡ್ತೀವಲ್ಲ, ಇಲ್ಲಿ ಇವಾಗ ಬೆಲೆ ಜಾಸ್ತಿ ಇದ್ದಾಗ ಕಲುಷಿತ ತರಕಾರಿ ಹಾಕಿ ಹೋಟ್ಲಲ್ಲಿ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಅಂತ ಟೈಮಲ್ಲಿ ಇಂಥ ಗುಣಮಟ್ಟದ ತಿಂಡಿ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಮ್ಮ ರಮೇಶ್ ಅಣ್ಣವರು ಅನ್ನದಾತ ಮಹಾಪ್ರಭು ಈ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅದೇ ರೀತಿ ಈಗ ಬರಗಾಲ, ಮಳೆ ಇಲ್ಲ, 3 ತಿಂಗಳಾಗಿದೆ ಮಳೆ ಬಿದ್ದು. ಮಾರ್ಕೆಟ್ ಅಲ್ಲಿ ನೋಡು, ಜನ ಇಲ್ಲ, ತರಕಾರಿ ಇಲ್ಲ, ಬೆಳೆ ಬೆಳೆಯಕ್ಕಾಗಲ್ಲ, ಇಳುವರಿ ಬರಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನ ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡ್ಬೇಕು ಅಂತೇಳಿ ನಮ್ಮ ರಮೇಶ್ ಅಣ್ಣ ಹೇಳಿದ್ದಾರೆ. ಇದರಿಂದ ಬೇಕಾದ್ರೆ ನಮ್ಮ ರಮೇಶ್ ಅಣ್ಣಿಂದ ನಾವೆಲ್ಲ ಇರ್ತೀವಿ. ಅದನ್ನ ನಮ್ಮ ರಮೇಶ್ ಅಣ್ಣಗೆ ಸಾಥ್ ಕೊಟ್ಟು ಎಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇನ್ನು ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ಲಿ ಅಂತೇಳಿ ಕೇಳ್ಕೊಳ್ತೀವಿ. ಇದೊಂದ್ ಕಡೆ ಸಂತಸ, ಇನ್ನೊಂದ್ ಕಡೆ ಹೆಮ್ಮೆ ನಮ್ಗೆ. ಇವಾಗ್ಲೂ ಹೇಳ್ತಿದ್ದೀವಿ, ಯಾರೋ ಹೇಳ್ದಂಗೆ 2-3 ತಿಂಗಳ ನಿಲ್ಸ್ಬಿಡ್ತಾರೆ ಅನ್ನೋ ವಿಚಾರ ಮೊದ್ಲಿಂದ ನಮಗೂ ಬರ್ತಿತ್ತದು. ಅದೊಂಥರ ಅದಕ್ಕೆ ನಿಜ ಅಲ್ಲ ಇದು ಅನ್ನಂಗೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಪ್ಪ, ನಾನು ವಾರದಲ್ಲಿ 2 ದಿನ ನಾನು ಕೊಡ್ತಿದ್ದೀನಿ, ಇನ್ನೂ 5 ದಿನ ಇದೆ, ಯಾರಾದ್ರೂ ನನಗಿಂತ ಸ್ಥಿತಿವಂತರು ತುಂಬಾ ಜನ ಇದ್ದಾರೆ, ಹಂಚ್ಕೊಳ್ಳಿ ಇನ್ನೂ 5 ದಿನ ಅಂತ. ಅದು ಒಳ್ಳೆ ವಿಚಾರ ಅವರು. ಸೊ ಈ ಮಾಧ್ಯಮಗಳು ಇದೇನಿದೆ ಹೆಸರು ಬರೋದಿಕ್ಕಂತಲ್ಲ, ಇದರಿಂದ ಇನ್ನೂ ಒಂದಷ್ಟು ಹೆಲ್ಪ್ ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ಮಾತು ಕೇಳಿದ್ರು ಅವರು, ನಾನಿರೋ ತನಕ ನಾನು ಕೊಡ್ತೀನಿ, ಅದಾದ್ಮೇಲೆ ನಮ್ಮ ಕುಟುಂಬಕ್ಕೆ ಕೇಳಿ ಅಂತ. ಖಂಡಿತ ಇದು ನಾವು ಕಂಟಿನ್ಯೂ ಮಾಡಿದ್ರೇ ಅವ್ರಿಗೊಂದು ನಾವು ಕೊಡೋ ಗೌರವ ಆಯ್ತಾ. ಅದು ಎಲ್ಲಿದ್ರು ನಾನು ಇವಾಗಲೇ ಹೇಳ್ತಿದ್ದೀನಿ, ನಾವು ಅವತ್ತು ಹೇಳಿದೆ, ಖಂಡಿತ ನಾವು ಇದನ್ನ ನಿಲ್ಸೋದು. ಅಪ್ಪ ಮಾತು ಕೊಟ್ಟಿದ್ದಾರೆ, ನಾವು